ಲಾಸ್ಟ್ ಲೈಟ್ ಕಂಬ ಕಾಣ್ತಾ ನೋಡಿ, ಅಲ್ಲೇ ಡಾಂಬರ್ ರೋಡಿಂದ 2ನೇ ಜಮೀನಿದು. ಅಂದರೆ ಇಲ್ಲಿ ಇದು 30 ಅಡಿ ರೋಡ್ ಬಿಟ್ಟರೆ ಹಿಂದಕ್ಕೆ ಒಟ್ಟಿಗೆ ಈ ಜಮೀನಿಗೆ 30 ಅಡಿ ರೋಡು ತಗೊಂಡ್ರೆ ಅದು ಅಂದ 2 ಕಡೆ ತಂತಿ ಕಲ್ಲು ಹಾಕೊಂಡ್ರೆ ಮಧ್ಯೆ ರೋಡು. ಇದು ಪೇಪರ್ಲಿರೋ ದಾರಿಯ ಈ ಜಮೀನವರೇ 8 ಗುಂಟೆ ದಾರಿಗೆ 8 ಗುಂಟೆ ತಗೊಂಡ್ರೆ ಇದು ಲ್ಯಾಂಡ್ಗೆ. ಇದಕ್ಕೆ ಅಟ್ಯಾಚ್ ಆದಾಗಿ ಒಂದು 3.5 ಎಕರೆ ಲ್ಯಾಂಡ್ ಬಂದು ನೋಡಿ. ಸುತ್ತಲವಿ ತಂತಿ ಕಲ್ಲು ಹಾಕಾರ, ತಂತಿ ಹಾಕಿಲ್ಲ. 3 ಕಡೆ, ಒಂದು ಕಡೆ ತಂತಿ ಹಾಕದ, ಹದ್ದು ಬಸ್ತು ಮಾಡಿ ಕಲ್ಲು ನೆಟ್ಟಾರ, ಇನ್ನೂ ತಂತಿ ಹಾಕಿಲ್ಲ. ಡ್ರಿಪ್ ಇರಿಗೇಷನ್ ಆಗದ. ಸ್ವಂತ TC ಜಮೀನೊಳಗೆ ಸ್ವಂತ TC ಇಟ್ಕೊಂಡಾರೆ. ಮನ ಮಾಡೋಕೆ ಒಂದು ದೇಶಮಠ ಮಾಡೋರು ನೋಡಿ. ಒಳ್ಳೆ ವಾಟರ್ ಬೆಲ್ಟ್ ಜಾಗ, 2.5 ಇಂಚ್ ನೀರು ಅದ ಇದಕ್ಕೆ. ಅಂದ್ರೆ ಅವರು ಇನ್ನೂ ಕರೆಂಟ್ ಮನ ಮಾಡಿಲ್ಲ, ಅದರಿಂದ ಅಲ್ಲಿಗೆ ಲೈಟ್ ಇದಕ್ಕೆ ಟೀ ಜಾಗಗಳು ಅಲ್ಲಿಂದ ಓಡಿಸ್ತಾರೆ ಅಂತ ಅವರು ಇದು ಕಲೆಕ್ಷನ್ ಕೊಡಬೇಕು. ಕಲೆಕ್ಷನ್ ಕೊಟ್ಟಿಲ್ಲ. ಅದರ ನೀರು ಮಾತ್ರ 2.5 ಇಂಚಿಂದ 3 ಇಂಚ್ ನೀರು ಬಂದ ಅಂದ್ರೆ ಪೂರ್ತಿ ಏನು ಮಾಡಿಬಿದ್ದ. ಇದು 3.5 ಎಕರೆ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಬತ್ತೆ. ಚಾಮರಾಜನಗರಕ್ಕೆ ಒಂದು 17 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಫುಲ್ ರೆಡ್ ಸಾಯಿಲು, ಒಂದು ಬೋರ್ ಅದೇ, ಸುತ್ತಲ ಫೆನ್ಸಿಂಗ್ ಅದೇ. ಇವರು ಒಂದು ಎಕರೆಗೆ 23 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ವ್ಯಾಪಾರಕ್ಕೆ. ಡಾಂಬರ್ ರೋಡಿಂದ 2ನೇ ಜಮೀನು. ಅಂದರೆ 8 ಗುಂಟೆ ದಾರಿ, 8 ಗುಂಟೆಗೆ ದಾರಿ ತಗೊಂಡ್ರೆ ಇವರು 8 ಗುಂಟೆ. ಇನ್ನೊಬ್ಬರು ಜಮೀನಿಗೆ ಬರಬೇಕು ಮಾಡಬೇಕು ಅನ್ನೋಗಿಲ್ಲ. ಬೇಕು ಅಂದರೆ ಗೇಟು ತಾರ್ ರೋಡ್ಲೇ ಹಾಕೋಬೋದು. ತಾರ್ ರೋಡ್ನಿಂದ 2ನೇ ಪಾಯಿಂಟು. ಮೈಸೂರಿಗೆ ಒಂದು 52 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ನಿಂದ. ನೋಡಿ ಸರ್, ಬೇಕು ಅಂದರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಜನರಲ್ ಪ್ರಾಪರ್ಟಿ ಲಿಂಗಾಯತರದು. ಇದು ಪ್ರೆಸ್ಟೇಜ್ ಪ್ರಾಪರ್ಟಿ, ರೆಕಾರ್ಡೆಲ್ಲ ಲೀಗಲ್ ಆಗದ. ನೀವು ಒಂದು ವಾರಕ್ಕೆ ರಿಜಿಸ್ಟ್ರಿಗೆ ಹೋಗ್ಬೋದು ವ್ಯಾಪಾರ ಮಾಡಿ ಮಾಡ್ಕೊಂಡು. ಇಂಥ ಪ್ರಾಪರ್ಟಿ ನೀರು ಓಡಿಸ್ಕೊಂಡೆ ಬೇಕಾದ್ರೆ ವ್ಯಾಪಾರ ಮಾಡ್ಬೋದು. ನೀರು ಹೊಡೆದು ನೋಡ್ಬಿಟ್ಟು. ಧನ್ಯವಾದಗಳು.